ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಳಿ ಯಶಸ್ವಿನಿ ಕಾರ್ಡ್ ಇದೆಯಾ ಅಥವಾ ರಿಜಿಸ್ಟ್ರೇಷನ್ ಮಾಡಿಸೋ ಯೋಚನೆ ಇದೆಯಾ? ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 5 ಲಕ್ಷದವರೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಕೇಳಿದ್ದೀರಾ. ಆದರೆ ನಿಜವಾಗೂ ಯಾರಿಗೆ ಸಿಗುತ್ತೆ, ಯಾವ ಟ್ರೀಟ್ಮೆಂಟ್ಗಳಿಗೆ ಸಿಗುತ್ತೆ, ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸಿಗುತ್ತಾ, ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ, ರಿಜಿಸ್ಟ್ರೇಷನ್ ಪ್ರಾಸೆಸ್, ಬೆನಿಫಿಟ್ಸ್, ಕವರೇಜ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು, ಎಂಪೆಲ್ಡ್ ಹಾಸ್ಪಿಟಲ್ಸ್, ರಿನ್ಯೂವಲ್ ಹೇಗೆ ಮಾಡೋದು, ಮತ್ತು ಕ್ಲೈಮ್ ಮಾಡುವಾಗ ಜನರು ಮಾಡೋ ದೊಡ್ಡ ದೊಡ್ಡ ತಪ್ಪುಗಳು ಎಲ್ಲದನ್ನೂ ಸ್ಟೆಪ್ ಬೈ ಸ್ಟೆಪ್ಸ್ ತಿಳಿಸ್ತೀನಿ. ಈ ಒಂದೇ ವಿಡಿಯೋ ನೋಡಿದರೆ ಸಾಕು ಯಶಸ್ವಿನಿ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಗವರ್ನಮೆಂಟ್ ಸ್ಕೀಮ್ಸ್ಗಳು ಮತ್ತು ಕನ್ನಡದಲ್ಲಿ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಿರ್ತೀನಿ. ಕರ್ನಾಟಕ ಯಶಸ್ವಿನಿ ಸ್ಕೀಮ್ ನೋಡೋದಾದರೆ ಕೋಆಪರೇಟಿವ್ ಮೆಂಬರ್ಸ್ ಮತ್ತು ಅವರ ಫ್ಯಾಮಿಲಿಗೆ ಅಫೋರ್ಡೆಬಲ್ ಕ್ಯಾಶ್ಲೆಸ್ ಹೆಲ್ತ್ ಕೇರ್ ಕೊಡೋದು ಇದರ ಉದ್ದೇಶ ಆಗಿದೆ. ಸೊ ಈ ಸ್ಕೀಮ್ದು ಓವರ್ ವ್ಯೂ ನೋಡೋದಾದರೆ ಇದು 2003ರಿಂದ 2018ವರೆಗೂ ಇತ್ತು. ಆಮೇಲೆ ಸ್ವಲ್ಪ ದಿನ ಕ್ಲೋಸ್ ಆಗಿತ್ತು. ಅದಾದಮೇಲೆ ಮತ್ತೆ 2022-23ರ ಬಜೆಟಲ್ಲಿ ಇದನ್ನ ಮತ್ತೆ ಶುರು ಮಾಡಿದ್ದಾರೆ. ಇದು ಏನಕ್ಕೆ ಅಂದರೆ ಲೈಕ್ ಫಾರ್ಮರ್ಸ್ಗಾಗಿರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ಫಿಶರ್ ಮ್ಯಾನ್ಗಳು, ಇನ್ನು ಈಗ ಹಾಲೆಲ್ಲ ಆಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ. ಯಾಕೆಂದರೆ ಏನಾದ್ರು ಜಸ್ಟ್ ಒಂದು ಸರ್ಜರಿ ಅಥವಾ ಏನಾದರೂ ಟ್ರೀಟ್ಮೆಂಟ್ಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಇಡೀ ಅವ್ರದ್ದು 1 ವರ್ಷ 2 ವರ್ಷದ್ದು ಸೇವಿಂಗ್ಸ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಪ್ರೊಟೆಕ್ಷನ್ಗೋಸ್ಕರ ಈ ಸ್ಕೀಮ್ನ ಮಾಡಿದ್ದಾರೆ. ಈಗ ಏನಾದರೂ ಆಚೆ ಕಡೆ ಇನ್ಶೂರೆನ್ಸ್ನ ತಗೋಬೇಕು ಅಂದರೆ ಒಂದು ಇನ್ಶೂರೆನ್ಸ್ಗೆ, ಫ್ಯಾಮಿಲಿ ಇನ್ಶೂರೆನ್ಸ್ಗೆ ಲೈಕ್ 30,000-40,000 ಸಾವಿರ ಪೇ ಮಾಡಬೇಕಿರುತ್ತೆ. ಇಲ್ಲಿ ಜಸ್ಟ್ 500 ಅಥವಾ 1,000 ರೂಪಾಯಿ ಪೇ ಮಾಡಿದರೆ ಅಷ್ಟು ಬೆನಿಫಿಟ್ಸ್ಗಳು ಇಲ್ಲಿ ಸಿಗುತ್ತೆ. ಸ್ಕೀಮ್ದು ಸಮರಿ ನೋಡೋದಾದ್ರೆ ಸ್ಕೀಮ್ ನೇಮ್ ಬಂದು ಕರ್ನಾಟಕ ಯಶಸ್ವಿನಿ ಸ್ಕೀಮ್. ಇದನ್ನು ಮೇಂಟೈನ್ ಮಾಡ್ತಿರೋ ಅಥಾರಿಟಿ ಬಂದು ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಷನ್, ಗವರ್ನಮೆಂಟ್ ಆಫ್ ಕರ್ನಾಟಕದವರು. ಇನ್ನು ಕೋರ್ ಬೆನಿಫಿಟ್ ಏನು ಅಂತ ನೋಡೋದಾದ್ರೆ ಕ್ಯಾಶ್ಲೆಸ್ ಮೆಡಿಕಲ್ ಮತ್ತು ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಇವರು ಕ್ಯಾಶ್ಲೆಸ್ ಪೇಮೆಂಟ್ ಟ್ರೀಟ್ಮೆಂಟ್ನ ಕೊಡಿಸ್ತಾರೆ. ಇನ್ನು ಬೆನಿಫಿಷಿಯರಿಗಳು ಯಾರ್ಯಾರು ಇದಕ್ಕೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ನೋಡಿದ್ರೆ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸು, SHG ಮೆಂಬರ್ಸು, ಫಿಶರ್ ಮೆನ್ನು, ವೇವರ್ಸ್, BD ವರ್ಕರ್ಸ್ ಇನ್ನು ಮತ್ತು ಅವರ ಫ್ಯಾಮಿಲಿಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಕವರೇಜ್ ಲಿಮಿಟ್ ನೋಡೋದಾದರೆ 1 ವರ್ಷಕ್ಕೆ 5 ಲಕ್ಷದವರೆಗೂ ಟ್ರೀಟ್ಮೆಂಟ್ನ ತಗೋಬೋದು. ನೀವು ಏನಾದ್ರು ಹಳ್ಳಿಯವರಾಗಿದ್ದರೆ 500 ರೂಪಾಯಿ ಕಟ್ಟಬೇಕಿರುತ್ತೆ, ಸಿಟಿ ಅವರಾಗಿದ್ದರೆ 1,000 ರೂಪಾಯಿ ಕಟ್ಟಬೇಕಿರುತ್ತೆ. ಇನ್ನು ಮೋಡ್ ಆಫ್ ಅಪ್ಲಿಕೇಶನ್ ನೋಡೋದಾದರೆ ನೀವು ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಇದು ಮಾಡ್ತಿರ್ತೀರಾ, ಲೈಕ್ ಬ್ಯಾಂಕ್ ಆಗಿರ್ಬೋದು ಅಥವಾ ಏನಾದರೂ ಈ ಥರ ಹಾಲೆಲ್ಲಾರು ಹಾಕೋದಿದ್ರೆ ಅಥವಾ ನಿಮ್ಮದೇ ಫಿಶರ್ ಮ್ಯಾನ್ಗಳ ಕಮಿಟಿ ಇರುತ್ತಲ್ಲ ಅಲ್ಲಿ ಹೋಗಿ ಈ ಕಾರ್ಡ್ನ ಮಾಡಿಸ್ಕೋಬೇಕಿರುತ್ತೆ. ಇನ್ನು ಅದರ ಅಫಿಷಿಯಲ್ ಸೈಟ್ ಮತ್ತು ಹೆಲ್ಪ್ಲೈನ್ ನಂಬರ್ ಇದೆ. ಈ ನಂಬರ್ಗೆ ಫೋನ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು. ಇನ್ನು ಸ್ಕೀಮ್ ಬೆನಿಫಿಟ್ಸ್ನ ನೋಡೋದಾದರೆ ಇವರ ನೆಟ್ವರ್ಕಲ್ಲಿ ಸ್ವಲ್ಪ ಹಾಸ್ಪಿಟಲ್ಗಳಿದೆ. ಅವು ಯಾವ್ಯಾವ ಹಾಸ್ಪಿಟಲ್ಲು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ನಿಮಗೆ ಕ್ಯಾಶ್ಲೆಸ್ ಹಾಸ್ಪಿಟಲೈಸೇಷನ್ ಮತ್ತು ಸರ್ಜರಿಗೆಲ್ಲ ಆಗುತ್ತೆ. ನೀವೇನು ಅಂದರೆ ನೀವು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ ಕೂಡಲೇ ಈ ಕಾರ್ಡ್ನ ಕೊಟ್ಬಿಟ್ಟು ಇದಕ್ಕೆ ಅಪ್ಲೈನ ಮಾಡಬೇಕಿರುತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೋಸ್ಕರ. ನೀವೇನಾದರೂ ಸರ್ಜರಿ ಎಲ್ಲ ಆಮೇಲೆ ಕೊಡ್ತೀನಿ ಅಂದರೆ ಇದು ಅಪ್ಲೈ ಆಗಲ್ಲ. ನೀವೇನಾದ್ರು ಸರ್ಜರಿ ಮಾಡಿಸ್ಬೇಕು ಅಂದರೆ ಅದಕ್ಕಿಂತ ಮುಂಚೆನೇ ಕೊಡಿ. ಯಾಕೆಂದರೆ ಈ ಮಿಸ್ಟೇಕ್ ನನ್ನಿಂದಲೂ ಆಗಿತ್ತು. ನಮ್ಮ ಫಾದರ್ನ ಹಾಸ್ಪಿಟಲಿಗೆ ಸೇರಿಸಿದಾಗ ಈ ಕಾರ್ಡ್ ಕೊಡ್ದೇನೆ ಸರ್ಜರಿ ಮಾಡಿಸಿ ಆಮೇಲೆ ಕಾರ್ಡ್ ಕೊಟ್ಟಾಗ ಅದು ಅಪ್ಲೈ ಆಗಲಿಲ್ಲ. ಸೊ ಅವ್ರು ಹೇಳಿದರು ಸರ್ಜರಿಗಿಂತ ಮುಂಚೆನೇ ಕಾರ್ಡ್ ಕೊಡಬೇಕು, ಯಾಕೆಂದರೆ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಷ್ಟೇ. ಈಗ ಇನ್ಶೂರೆನ್ಸ್ ಥರ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ. ಸೊ ಫಸ್ಟೇ ಕೊಡಬೇಕಿರುತ್ತೆ. ಇನ್ನು ಇದರಲ್ಲಿ ಸ್ಪೆಷಲಿಸ್ಟ್ ಮತ್ತು ಸೂಪರ್ ಸ್ಪೆಷಲಿಸ್ಟ್ ಮೆಡಿಕಲ್ ಕೇರ್ ಎಲ್ಲ ಸಿಗುತ್ತೆ. ಇನ್ನು ಇದರಲ್ಲಿ 2,128 ಮೆಡಿಕಲ್ ಮತ್ತು ಸರ್ಜಿಕಲ್ ಪ್ರೊಸೀಜರ್ಸ್ ಕವರ್ ಆಗುತ್ತೆ. ಇನ್ನು ಇದಕ್ಕೆ ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಇದರಲ್ಲಿ ಟ್ರೀಟ್ಮೆಂಟ್ನ ತಗೋಬಹುದು. ಇನ್ನು ಟ್ರೀಟ್ಮೆಂಟ್ ಕರ್ನಾಟಕದ ಎಲ್ಲ ಸ್ಟೇಟ್ಗಳಲ್ಲೂ ಅವೈಲೇಬಲ್ ಇದೆ, ಆದರೆ ಡಿಸ್ಟಿಕ್ಗಳಲ್ಲಿ ಸ್ವಲ್ಪ ಹಾಸ್ಪಿಟಲ್ಗಳಿಗೆ ಅಷ್ಟೇ ಇರುತ್ತೆ. ಇನ್ನು ಒಂದೊಂದು ಕಡೆ ನೀವೇನಾದರೂ ಟೆಸ್ಟ್ಗಳನ್ನ ಮಾಡಿಸ್ಬೇಕಿದ್ರೆ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಇನ್ನು OPD ಅದೆಲ್ಲ ಅಫೋರ್ಡೆಬಲ್ ಆಗಿ ಸಿಗುತ್ತೆ. ಇದರಲ್ಲಿ ಇನ್ನು ಸರ್ಜರಿಗೆ ಹಾಸ್ಪಿಟಲೈಸೇಷನ್ ಅಂದರೆ ಈಗ ಅಲ್ಲೇ 1 ತಿಂಗಳು ಆ ಥರ ಎಲ್ಲ ರೆಸ್ಟ್ ತೊಗೋಬೇಕು ಅಂದರೆ ಅದಕ್ಕೆ, ಇನ್ನು ಏನಾದ್ರು ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಮೆಡಿಸಿನ್ಸ್ಗೆ ಎಲ್ಲದೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇನ್ನು ಈ ಸ್ಕೀಮ್ ಅಂಡರ್ ಏನೇನು ಕವರ್ ಆಗುತ್ತೆ ಅಂತ ನೋಡೋದಾದರೆ ಈ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ 5 ಲಕ್ಷದವರೆಗೂ ಟ್ರೀಟ್ಮೆಂಟ್ನ ತಗೋಬೋದು. ಅದು ಯಾವ್ದು ಅಂದರೆ ಲೈಕ್ ಮೇಜರ್ ಸರ್ಜರೀಸ್ ಆಗಿರ್ಬೋದು ಅಥವಾ ಏನಾದ್ರು ಸ್ಪೆಷಲೈಸ್ಡ್ ಮೆಡಿಕಲ್ ಪ್ರೊಸೀಜರ್ಸ್ ಆಗಿರ್ಬೋದು, ಇನ್ನು ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಮತ್ತು ಇಂಟೆನ್ಸಿವ್ ಕೇರ್ ಅಂದರೆ ICU ಕೇರ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಇನ್ನು ಸರ್ಜಿಕಲ್ ಇಂಪ್ಲಾಂಟ್ಸ್ ಮತ್ತು ಮೆಡಿಸಿನ್ಸ್ ಎಲ್ಲದೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇನ್ನು ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದ್ರೆ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಿದ್ರೆ, ಲೈಕ್ ನೀವೇನಾದರೂ ಹಾಲೇನಾದ್ರು ಆಗ್ತಿದ್ರೆ ಅವ್ರದೇ ಒಂದು ಕಮಿಟಿ ಇರುತ್ತೆ. ಈಗ ಏನಾದ್ರು ಫಿಶರ್ ಮ್ಯಾನ್ ಆಗಿದ್ರೆ ಅವ್ರದೇ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಇರುತ್ತೆ. ಅವರೆಲ್ಲ
ಅದರ ಮೆಂಬರ್ ಆಗಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಮತ್ತು ನೀವೇನಾದ್ರು ಹಾಸ್ಪಿಟಲೈಸೇಷನ್ ಲೈಕ್ ಹಾಸ್ಪಿಟಲ್ಗೆ ಕ್ಲೈಮ್ ಮಾಡ್ಕೋಬೇಕು ಅಂದರೆ ನೀವು ಇದರ ಮೆಂಬರ್ ಆಗಿ ಅಟ್ಲೀಸ್ಟ್ 3 ತಿಂಗಳಾಗಿರಬೇಕು. ಆಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಫ್ಯಾಮಿಲಿಯಲ್ಲಿ ಒಂದು 4-5 ಜನ ಇದ್ದೀರಾ ಅಂದರೆ ಎಲ್ಲರಿಗೂ 5-5 ಲಕ್ಷ ಅಲ್ಲ, ಟೋಟಲ್ ಎಲ್ಲರಿಗೂ ಸೇರಿ 5 ಲಕ್ಷ ಕವರ್ ಆಗೋದು. ಇನ್ನು ಯಾವುದೇ ಥರದ ಏಜ್ ಲಿಮಿಟ್ ಇರಲ್ಲ. ಇನ್ನು ಫ್ಯಾಮಿಲಿ ಅಂದರೆ ಯಾರ್ಯಾರು ಕವರ್ ಆಗ್ತಾರೆ ಅಂದರೆ ಯಾರು ಅಪ್ಲೈ ಮಾಡ್ತಿರ್ತೀರಾ ಅವರು, ಅವರ ಫಾದರ್, ಮದರ್, ಹಾಗೆ ಹಸ್ಬೆಂಡ್ ಅಥವಾ ವೈಫ್ ಮತ್ತು ಇನ್ನು ಮಕ್ಕಳು, ಇನ್ನು ಅನ್ಮ್ಯಾರಿಡ್ ಡಾಟರ್, ಏನಾದ್ರು ಮ್ಯಾರೇಜ್ ಆಗಿದ್ರೆ ಅವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಲ್ಲ, ಅಲ್ಲಿಗೆ ಹೋಗುತ್ತೆ. ಇನ್ನು ಡಾಟರ್ ಇನ್ಲಾ ಅಂದರೆ ಸೊಸೆ, ಇನ್ನು ಮೊಮ್ಮಕ್ಕಳು, ಇವರೆಲ್ಲರೂ ಎಲಿಜಿಬಲ್ ಆಗಿರ್ತಾರೆ. ಈ ಮೆಂಬರ್ಶಿಪ್ ಬೇಕು ಅಂದರೆ ಈ ಕಾರ್ಡ್ ಬೇಕು ಅಂದರೆ ಎಷ್ಟು ರೂಪಾಯಿ ದುಡ್ಡು ಕಟ್ಟಬೇಕು ಅಂತ ನೋಡೋದಾದರೆ, ನೀವೇನಾದರೂ ಹಳ್ಳಿಯ ಕೋಆಪರೇಟಿವ್ ಮೆಂಬರ್ ಆಗಿದ್ರೆ 500 ರೂಪಾಯಿ ಇರುತ್ತೆ. ಇನ್ನು ಅರ್ಬನ್ ಕೋಆಪರೇಟಿವ್ ಅಂದರೆ ಸಿಟಿ ಕೋಆಪರೇಟಿವ್ ಮೆಂಬರ್ಸ್ ಆಗಿದ್ರೆ 1000 ರೂಪಾಯಿ ಕಟ್ಟಬೇಕು. ಇನ್ನು ಅದು ನೀವೇನಾದ್ರು ಒಬ್ಬರಾಗಿದ್ರೆ ಅದ್ರ ಜೊತೆಗೆ ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಆ್ಯಡ್ ಮಾಡಬೇಕು ಅಂದರೆ ಪ್ಲಸ್ 20% ಬೇಸ್ ಫೀನ ಕಟ್ಟಬೇಕಿರುತ್ತೆ. ಅಂದರೆ ಈ 500 ರೂಪಾಯಿಗೆ ಲೈಕ್ 100 ರೂಪಾಯಿ ಎಕ್ಸ್ಟ್ರಾ ಮೆಂಬರ್ಸ್, ಮ್ಯಾಕ್ಸಿಮಮ್ 4 ಜನನ ಇದಕ್ಕೆ ಆ್ಯಡ್ ಮಾಡ್ಬೋದು. ಅಂದರೆ 500 ರೂಪಾಯಿ ಪ್ಲಸ್ 300, 800 ರೂಪಾಯಿ ಈ ಥರ ಆಗುತ್ತೆ. ಇದಕ್ಕೇನಾದ್ರು ನಿಮಗೆ ಅಪ್ಲೈ ಮಾಡಿ ಸಿಕ್ಕಿದ್ರೆ ನಿಮಗೆ ಮೆಂಬರ್ಶಿಪ್ ಕಾರ್ಡ್ ಅಂತ ಕೊಡ್ತಾರೆ. ಅದರಲ್ಲಿ ಒಂದು ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಇರುತ್ತೆ. ಇನ್ನು ಯಾರ್ಯಾರು ಬೆನಿಫಿಷಿಯರಿ ಇರುತ್ತಲ್ಲ ಅವ್ರ ಡೀಟೇಲ್ಸ್ ಇರುತ್ತೆ, ಫ್ಯಾಮಿಲಿ ಇನ್ಫಾರ್ಮೇಷನ್ ಇರುತ್ತೆ, ಅದ್ರಲ್ಲಿ QR ಕೋಡ್ ಇರುತ್ತೆ. ಆದರೆ ನೀವೆಲ್ಲರೂ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅವರೇ ರಿಜಿಸ್ಟರ್ ಎಲ್ಲ ಮಾಡ್ಕೊತಾರೆ. ಆಮೇಲೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಇನ್ನು ಇದರಲ್ಲಿ ಯಾವ ಮೆಡಿಕಲ್ ಪ್ರೊಸೀಜರ್ಸ್ ಕವರ್ ಆಗುತ್ತೆ ಅಂತ ನೋಡೋದಾದರೆ 1650 ಟ್ರೀಟ್ಮೆಂಟ್ಗಳು, ಈಗ ಜನರಲ್, ಸರ್ಜಿಕಲ್ ಮತ್ತು ಮೆಡಿಕಲ್ ಪ್ರೊಸೀಜರ್ಸು. ಇನ್ನು 478 ICU ಕೇರ್ ಮತ್ತು ICU ವಿತ್ ವೆಂಟಿಲೇಟರ್, ಈ ಥರ ಎಲ್ಲ ಬೇರೆ ಬೇರೆ ಸಪೋರ್ಟ್ ಇರುತ್ತೆ, ಅದೆಲ್ಲ ಕವರ್ ಆಗುತ್ತೆ. ಈಗ ಮೇಜರ್ ಸ್ಪೆಷಲಿಸ್ಟಿಸ್ ನೋಡೋದಾದರೆ ಜನರಲ್ ಸರ್ಜರಿ, ಆರ್ಥೋಪೆಡಿಕ್ಸ್, ಕಾರ್ಡಿಯೋಲಜಿ, ನ್ಯೂರೋಲಜಿ, ಯೂರೋಲಜಿ, ಆಂಕಾಲಜಿ, ಈ ಥರ ಎಲ್ಲ ಇರುತ್ತೆ. ಲೈಕ್ ಇದು ತುಂಬ ಜನಕ್ಕೆ ಗೊತ್ತಾಗ್ದೇ ಇರ್ಬೋದು. ನೀವು ಹಾಸ್ಪಿಟಲ್ಗೆ ಹೋಗಿ ನೀವೇನಾದರೂ ಟ್ರೀಟ್ಮೆಂಟ್ ತಗೊತಿರ್ತೀರಲ್ಲ, ಆಗ ಈ ಕಾರ್ಡ್ನ ಕೊಡಿ, ಎಲಿಜಿಬಲ್ ಇದ್ದರೆ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಕೊಡ್ತಾರೆ. ಇನ್ನು ನೀವೇನಾದ್ರು ತಗೊತಿರೋ ಟ್ರೀಟ್ಮೆಂಟ್ ಏನಾದ್ರು ಎಲಿಜಿಬಲ್ ಇದ್ದರೆ ನೀವು ಯಾವುದೇ ಥರದ ರಿಜಿಸ್ಟ್ರೇಷನ್, ಅಡ್ಮಿಷನ್ ಚಾರ್ಜಸ್ ಕಟ್ಟಾಗಿಲ್ಲ, ಬೆಡ್ ಚಾರ್ಜಸ್ ಕಟ್ಟಾಗಿರಲ್ಲ, ನರ್ಸಿಂಗ್ ಚಾರ್ಜಸ್ ಮತ್ತು ಆಪರೇಷನ್ ಥಿಯೇಟರ್ ಮತ್ತು ಪ್ರೊಸೀಜರ್ ಚಾರ್ಜಸ್ ಆಗಿರ್ಬೋದು, ICU ಚಾರ್ಜಸ್, ಅನಸ್ಥೇಷಿಯಾ ಚಾರ್ಜಸ್, ಮೆಡಿಸಿನ್ ಚಾರ್ಜಸ್, ಸರ್ಜಿಕಲ್ ಕನ್ಸ್ಯೂಮೇಬಲ್ಸ್, ಇನ್ನು ಪ್ರೊಫೆಷ್ನಲ್ ಡಾಕ್ಟರ್ ಫೀಸ್ ಆಗಿರ್ಬೋದು, ಇದು ಯಾವುದನ್ನು ಕೂಡ ಕಟ್ಟೋ ಆಗಿರಲ್ಲ. ಬಟ್ ಇದಕ್ಕೆ ಏನಾದ್ರು ಲಿಮಿಟ್ ಇರುತ್ತೆ, ಲೈಕ್ 15 ದಿನ ಅಷ್ಟೇ ಟ್ರೀಟ್ಮೆಂಟ್ ಅಂತ. ಈಗ 15 ದಿನದ ಮೇಲಾದರೆ ನೀವು ದುಡ್ಡು ಕಟ್ಟಬೇಕಿರುತ್ತೆ. ಸೊ ಯೂಶ್ವಲಿ ಈಗ ಸರ್ಜರಿ ಎಲ್ಲ ನೀವು ಹೋಗಿ 1-2 ದಿನದಲ್ಲೇ ಮಾಡ್ತಾರೆ. ಅದಾದಮೇಲೆ 15 ದಿನದವರೆಗೂ ನಿಮಗೆ ಬೆಡ್ ಕವರೇಜು, ICU ಇದೆಲ್ಲ ಕವರ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ದಿನ ಇರೋದಾದರೆ ನೀವು ನಿಮ್ಮ ದುಡ್ಡಲ್ಲಿ ಕಟ್ಟಬೇಕಿರುತ್ತೆ. ಆಗ ಏನು ಆಲ್ಮೋಸ್ಟ್ ರಿಕವರ್ ಆಗಿರ್ತಾರೆ. ನಿಮಗೆ ಜನರಲ್ ವಾರ್ಡಲ್ಲಿ ಬೆಡ್ ತಗೊಂಡಿದ್ರೆ ಎಲ್ಲ ಕಡಿಮೆ ದುಡ್ಡೇ ಇರುತ್ತೆ. ಸೊ ಅದನ್ನೆಲ್ಲ ನೀವು ಈಸಿಯಾಗಿ ಕವರ್ ಮಾಡ್ಕೋಬಹುದು. ಸೊ ಸ್ಟಾರ್ಟಿಂಗ್ 15 ಡೇಸಲ್ಲಿ ಜಾಸ್ತಿ ಖರ್ಚಿರುತ್ತೆ, ಅದನ್ನೆಲ್ಲ ಇವರು ಕವರ್ ಮಾಡ್ಕೊಡ್ತಾರೆ. ಅಂಡ್ ಅದು ಹಾಸ್ಪಿಟಲ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ಅವ್ರು ಜಾಸ್ತಿ ದಿನ ಇಟ್ಕೋಬಹುದು. ಮತ್ತು ಡಯಾಗ್ನೋಟಿಕ್ ಟೆಸ್ಟ್ ಬೆನಿಫಿಟ್ಸ್ ಮತ್ತು ವಾರ್ಡ್ ಎಲಿಜಿಬಿಲಿಟಿ ನೋಡೋದಾದರೆ, ನೀವೇನಾದರೂ ಲೈಕ್ ಆ ಲೀಸ್ಟಲ್ಲಿ ಇರೋ ಪ್ರೊಸೀಜರ್ಸ್ ಬಿಟ್ಟು ಬೇರೆದನ್ನೆಲ್ಲ ತಗೊತಿದ್ರೆ ಒಂದು 25% ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ. ಇನ್ನು ವಾರ್ಡ್ ಬೆನಿಫಿಟ್ ನೋಡಿದ್ರೆ ನಾರ್ಮಲ್ ಜನರಲ್ ವಾರ್ಡ್ ಅಡ್ಮಿಷನ್ನ ಕೊಡ್ತಾರೆ. ನಿಮ್ಗೇನಾದರೂ ಸ್ಪೆಷಲ್ ಆಗಿ ಲೈಕ್ ಪ್ರೈವೇಟ್ ವಾರ್ಡ್ ಈ ಥರ ಎಲ್ಲ ಬೇಕು ಅಂದರೆ ನೀವು ಸ್ವಲ್ಪ ಚಾರ್ಜಸ್ನ ಕಟ್ಟಬೇಕಿರುತ್ತೆ ಎಕ್ಸ್ಟ್ರಾ. ಅದು ಬಿಟ್ಟು ನಾರ್ಮಲ್ ಟ್ರೀಟ್ಮೆಂಟ್ಗೆಲ್ಲ ಇವರೇ ಕವರ್ ಮಾಡ್ಕೊ. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ಈಗ ಅಪ್ಲೈ ಮಾಡ್ತಿರೋ ವ್ಯಕ್ತಿದು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ದು ಪಾಸ್ಪೋರ್ಟ್ ಸೈಜ್ ಫೋಟೋ, ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ಈ ಥರ ಎಲ್ಲ ಕೊಡಬೇಕಿರುತ್ತೆ. ಇನ್ನು ಕೋಆಪರೇಟಿವ್ ಸೊಸೈಟಿ ಮೆಂಬರ್ಶಿಪ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಆಗಿರ್ಬೋದು. ಇನ್ನು ಮೆಂಬರ್ಶಿಪ್ ಕಾಂಟ್ರಿಬ್ಯೂಷನ್ ಪೇಮೆಂಟ್ ರಿಸಿಪ್ಟು, ಇನ್ನೇನಾದ್ರು ನಿಮ್ಮ ಕೋಆಪರೇಟಿವ್ ಸೊಸೈಟಿ ಅವ್ರು ಕೇಳಿದರೆ ಅದನ್ನ ಕೊಡಬೇಕಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಜಸ್ಟ್ ಆ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ನೀವೇನಾದರೂ ಮೆಂಬರ್ ಆಗಿ 3 ತಿಂಗಳು ಮೇಲಾಗಿದ್ದಾಗ ನೀವು ನಿಮ್ಮದು ಕೋಆಪರೇಟಿವ್ ಸೊಸೈಟಿ ಇರುತ್ತಲ್ಲ ಅವ್ರಿಗೋಗಿ ಈ ಥರ ಒಂದು ಕಾರ್ಡ್ ಮಾಡಿಕೊಡಿ ಅಂತ ಕೊಟ್ಟರೆ ಸಾಕು. ಅವರೇ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಆ ಕಾರ್ಡ್ನ ಸ್ವಲ್ಪ ದಿನದಲ್ಲಿ ಮನೆಗೆ ತಲುಪಿಸ್ತಾರೆ. ಸೊ ಆಗ ಅಕ್ನಾಲೇಜ್ಮೆಂಟು ತಗೊಳ್ಳಿ, ಲೈಕ್ ಏನಾದ್ರು ಸಡನ್ ಆಗಿ ಟ್ರೀಟ್ಮೆಂಟು ಅದಕ್ಕೆಲ್ಲ ಹೋಗಬೇಕು ಅಂತ ಇದ್ದರೆ. ಇನ್ನು ಹೇಗೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ತಗೊಳೋದು ಅಂದರೆ, ನೀವು ಲೀಸ್ಟ್ ಇದೆ, ಆ ಲೀಸ್ಟ್ನ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ, ಮತ್ತು ಯಾವ್ಯಾವ ಪ್ರೊಸೀಜರ್ ಅಂತಲೂ ತೋರಿಸ್ತೀನಿ ಹೇಗೆ ಅಂತ ನೋಡೋದು. ಸೊ ನೀವು ಆ ಟ್ರೀಟ್ಮೆಂಟ್ ಏನಾದ್ರು ತಗೊತಿದ್ರೆ ನೀವು ಆ ಹಾಸ್ಪಿಟಲ್ಗೆ ಹೋಗ್ಬೇಕಿರುತ್ತೆ, ಆ ಲೀಸ್ಟಲ್ಲಿರೋ ಹಾಸ್ಪಿಟಲ್ಗೆ ಅಷ್ಟೇ. ಆ ಹಾಸ್ಪಿಟಲ್ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೇಕಾದ್ರೆ ಈ ಕಾರ್ಡ್ ಕೊಟ್ಬಿಟ್ಟು ನೀವು ರಿಜಿಸ್ಟರ್ನ ಮಾಡ್ಕೋಬೇಕಿರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ತೊಗೊಂಡಿರ ಅಥವಾ ಸರ್ಜರಿ ಮಾಡಿಸ್ಕೊತಿದ್ರ ಅಂದರೆ ಅದಕ್ಕಿಂತ ಮುಂಚೆನೇ ಇದನ್ನು ಕೊಡಿ. ಯಾಕೆಂದರೆ ಇದು ಅಪ್ರೂವ್ ಆಗೋಕ್ಕೆ 1 ದಿನ 2 ದಿನ ತಗೊಳುತ್ತೆ. ಅಥವಾ ಅರ್ಜೆನ್ಸಿ ಇದ್ದರೆ ಅರ್ಜೆಂಟಾಗಿ ಮಾಡ್ತಾರೆ, ಆದರೆ ವಿತಿನ್ 24 ಅವರ್ಸಲ್ಲೇ ಈ ಕಾರ್ಡ್ನ ಸಬ್ಮಿಟ್ ಮಾಡಿ. ನೀವೇನಾದರೂ ಆ ಕಾರ್ಡ್ನ ಮಿಸ್ ಮಾಡಿ ಸಬ್ಮಿಟ್ ಮಾಡದೆ ಹೋದರೆ
ಎಲ್ಲ ಕ್ಯಾಶ್ನು ನೀವೇ ಕಟ್ಟಬೇಕಿರುತ್ತೆ. ಸೊ ನೀವು ಏನೇ ಟ್ರೀಟ್ಮೆಂಟ್ ತಗೊಳೋಕ್ಕಿಂತ ಮುಂಚೆ ಈ ಕಾರ್ಡ್ನ ಹಾಸ್ಪಿಟಲ್ಗೆ ಸಬ್ಮಿಟ್ ಮಾಡಿ. ಇದು ಯಾಕೆಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ನೀವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಇದು ಮೇಯ್ನ್ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಈ ಮೆಂಬರ್ಶಿಪ್ದು ಕಾರ್ಡ್ನ ಮಾತ್ರ ಮರಿದೇನೆ ತಗೊಂಡೋಗಿ. ಅವ್ರು ಏನು ಮಾಡ್ತಾರೆ ಅಂದರೆ ಆ ಕಾರ್ಡ್ನ ತಗೊಂಡು ಯಶಸ್ವಿನಿದು ಟ್ರಸ್ಟ್ ಒಂದಿರುತ್ತೆ, ಆ ಟ್ರಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನು ತಗೊಂಡು ನೀವು ತಗೊಳ್ತಿರೋ ಟ್ರೀಟ್ಮೆಂಟ್ ಎಲಿಜಿಬಲ್ ಇದ್ದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ, ಇನ್ನೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ತೋರಿಸ್ತಾ ಇದ್ದೀನಿ, ಇಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ನ ಮಾಡ್ಬೋದು. ಇಲ್ಲಿ ಅಡ್ರೆಸ್ ಇದೆ, ಅಲ್ಲಿಗೆ ಹೋಗ್ಬೋದು. ಇಲ್ಲಾಂದರೆ ಹೆಲ್ಪ್ಲೈನ್ ನಂಬರ್ ಇದೆ, ಅವ್ರಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು. ಇಲ್ಲಾಂದರೆ ವೆಬ್ಸೈಟ್ಗೂ ವಿಸಿಟ್ ಮಾಡ್ಬೋದು. ಇನ್ನು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಎಲ್ಲ ಇದೆ, ಅದೆಲ್ಲ ಲೈಕ್ ಆಲ್ಮೋಸ್ಟ್ ಈಗ ಮೇಲ್ಗಡೆ ಕವರ್ ಮಾಡಿದ್ನಲ್ಲ ಅದರಲ್ಲೇ ಎಲ್ಲ ಕವರ್ ಆಗಿರುತ್ತೆ. ಇಲ್ಲ ಅಂದರೆ ಹಾಗೆ ಒಂದ್ಸಲ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ. ಇನ್ನು ನೀವು ಅಡ್ಮಿಟ್ ಆಗೋ ಹಾಸ್ಪಿಟಲ್ ಇದರ ಲೀಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಈ ವೆಬ್ಸೈಟಲ್ಲಿ ಬಂದು ನೋಡ್ಬೋದು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜಿಗೆ ಬರ್ತೀರಾ. ಇಲ್ಲಿ 935 ಹಾಸ್ಪಿಟಲ್ಗಳು ಎಲಿಜಿಬಲ್ ಇದೆ. ಈಗ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಹಾಸ್ಪಿಟಲ್ಗೆ ಹೋಗಬೇಕು, ಅಲ್ಲಿ ಅಡ್ಮಿಟ್ ಆಗಬೇಕು ಅಂತ ಇರ್ತೀರಾ, ಅದನ್ನ ಸರ್ಚ್ ಮಾಡಿ ನೋಡಿ, ಅದಿದ್ದರೆ ಅಲ್ಲಿಗೆ ಹೋಗಿ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಡಿಸ್ಟಿಕ್ದು ನೀವು ಹಾಸ್ಪಿಟಲ್ನ ನೋಡಬೇಕಿರುತ್ತೆ, ಅದನ್ನು ಸರ್ಚ್ ಮಾಡಿ. ಸೊ ಈಗ ನೋಡ್ತಾ ಇರ್ಬೋದು ಹಾಸನಲ್ಲಿ ಯಾವ್ಯಾವ ಹಾಸ್ಪಿಟಲಲ್ಲಿ ನೀವು ಹೋದರೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಇಲ್ಲಿ ಲೀಸ್ಟ್ ಇದೆ. ಈ ಹಾಸ್ಪಿಟಲ್ಗಳಲ್ಲೆಲ್ಲರೂ ನೀವು ಟ್ರೀಟ್ಮೆಂಟ್ ತೊಗೊಳೋದಿದ್ರೆ ಫ್ರೀಯಾಗಿ ಸಿಗುತ್ತೆ. ಇನ್ನು ಯಾವ ಪ್ರೊಸೀಜರ್ಸ್ ಯಾವ ಟ್ರೀಟ್ಮೆಂಟ್ಗೆ ಇವರು ಕೊಡ್ತಾರೆ ಅಂತ ಇಲ್ಲಿ ಲೀಸ್ಟ್ ಇದೆ. 2128 ಪ್ರೊಸೀಜರ್ಸ್ಗೆ ಇವರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಕೊಡ್ತಾರೆ. ಆ ಲೀಸ್ಟಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಆಮೇಲೆ ಆ ಪ್ರೊಸೀಜರ್ನ ಯಾವ ಹಾಸ್ಪಿಟಲಲ್ಲಿ ಮಾಡ್ತಿದ್ದಾರೆ ಅಂತ ನೀವು ಅಲ್ಲೋಗಿ ನೋಡಿ ನೀವು ಆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ನ ಆಗ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸ್ತು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರೇನಾರು ಈ ಯಶಸ್ವಿನಿ ಕಾರ್ಡ್ ತಗೋಬೇಕು ಅಂತ ಇದ್ದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ತಗೊಂಡಿದ್ರೆ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ಅವರಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.